ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರು ಅದರಲ್ಲಿದ್ದ ಸ್ಪರ್ಧಿಗಳ ಹವಾ ಮಾತ್ರ ಮುಗಿತಾ ಇಲ್ಲ. ಈ ಹಿಂದಿನ ಸೀಸನ್ನಲ್ಲಿ ಇಷ್ಟೆಲ್ಲ ಕ್ರೇಜ್ ಇರಲಿಲ್ಲ. ಸೀಸನ್ 10ರಿಂದ ಬಿಗ್ ಬಾಸ್ ಬೇರೆ ಲೆವೆಲ್ಗೆ ಹೋಗಿದೆ. ಬಿಗ್ ಬಾಸ್ನ ಜನ ನೋಡೋ ಶೈಲಿಯೇ ಬದಲಾಗಿದೆ. ಬಿಗ್ ಬಾಸ್ನಲ್ಲಿ ಇರೋ ಸ್ಪರ್ಧಿಗಳನ್ನ ಹೀರೋ ರೇಂಜ್ಗೆ ನೋಡ್ತಿದ್ದಾರೆ. ಸೀಸನ್ 10ರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಶೃಂಗೇರಿ. ಇವರಿಬ್ಬರ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಟಾಕ್ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಇವರದ್ದೇ ಹವಾ ಸೃಷ್ಟಿಯಾಗಿತ್ತು. ಬಿಗ್ ಬಾಸ್ ಮುಗಿದ ಮೇಲೆಯೂ ಇವ್ರ ಬಗ್ಗೆಯೇ ಮಾತನಾಡಿದ್ರು. ಆದ್ರೆ ಅದೆಲ್ಲ ಇದ್ದಿದ್ದು ಬರೀ ಒಂದೇ ತಿಂಗಳು, ಆಮೇಲೆ ಎಲ್ಲವೂ ನಾರ್ಮಲ್ ಆಗಿತ್ತು. ಅದೇ ರೀತಿ ಸೀಸನ್ 11ರಲ್ಲಿ ಹನುಮಂತ ಲಮಾಣಿ ಕರುನಾಡಿನ ಮನೆ ಮಗನಾಗಿ ಹೋಗಿದ್ದ. ಹನುಮಂತನನ್ನ ಇಡೀ ಕರ್ನಾಟಕದ ಜನ ಇಷ್ಟಪಟ್ಟಿದ್ರು. ಹನುಮಂತ ಗೆಲ್ಲಬೇಕು ಅಂತ ಅದೆಷ್ಟೋ ಜನ ಹರಕೆ ಹೊತ್ತಿದ್ರು. ಕೊನೆಗೆ ಹನುಮಂತನೇ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿದ್ದ. ಹನುಮಂತ ಬಿಗ್ ಬಾಸ್ ಗೆದ್ದ ದಿನ ಸ್ಟುಡಿಯೋದಿಂದ ಹೊರ ಬರೋದಿಕ್ಕೆ ಆಗಿರ್ಲಿಲ್ಲ. ಕದ್ದು ಮುಚ್ಚಿ ಯಾವುದೋ ಕಾರಲ್ಲಿ ಕರ್ಕೊಂಡು ಹೋಗಿದ್ರು. ಹುಟ್ಟೂರಿಗೆ ಹೋಗಿದ್ದಾಗ ಅದ್ಧೂರಿ ಮೆರವಣಿಗೆಯನ್ನು ಮಾಡಿದ್ರು. ಆಗಲೂ ಈ ಬಿಗ್ ಬಾಸ್ ಹವಾ ಇದ್ದಿದ್ದು ಬರೀ 1 ತಿಂಗಳು ಮಾತ್ರ. ಆದ್ರೆ ಈ ಬಾರಿ 2 ತಿಂಗಳು ಆಗ್ತಾ ಬಂದ್ರು ಬಿಗ್ ಬಾಸ್ ಹವಾ ಕಮ್ಮಿ ಆಗ್ತಾ ಇಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಜನ ಮುತ್ಕೊಳ್ಳೋದು ಕಮ್ಮಿ ಆಗಿಲ್ಲ. ಗಿಲ್ಲಿ, ರಕ್ಷಿತಾ, ಕಾವ್ಯ ಹೋದಲ್ಲೆಲ್ಲ ಜನ ಸೇರ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೋಡಬೇಕು ಅಂತ ಉಗೆ ಅಂತಿದ್ದಾರೆ. ಗಿಲ್ಲಿಗೆ ಯಾವ ಲೆವೆಲ್ಗೆ ಕ್ರೇಜ್ ಸೃಷ್ಟಿಯಾಗಿದೆಯೋ ರಕ್ಷಿತಾ ವಿಷಯದಲ್ಲೂ ಇದೇ ಆಗಿದೆ. ರಕ್ಷಿತಾಗಾಗಿ ಅಭಿಮಾನಿ ಸಂಘವೇ ಹುಟ್ಕೊಂಡಿದೆ. ಬಿಗ್ ಬಾಸ್ ಮುಗಿಸಿ ಬಂದಿರೋ ರಕ್ಷಿತಾ ಒಂದೇ ಒಂದು ದಿನವೂ ಫ್ರೀ ಇಲ್ಲ. ಅದು ಇದು ಕಾರ್ಯಕ್ರಮ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಮೊನ್ನೆ ತಾನೇ 20 ಲಕ್ಷದ ಬಂಗಾರ ಖರೀದಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ವರ್ತೂರು ಸಂತೋಷ್ 2 ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಯಾಗಿತ್ತು. ಯಾಕಂದ್ರೆ ವರ್ತೂರ್ ಸಂತೋಷ್ ಅವರೇ ರಕ್ಷಿತಾಗೆ ಫೋನ್ ಮಾಡಿ ನಿಮಗೆ 2 ಲಕ್ಷ ಕೊಡಬೇಕು, ಯಾವಾಗ ಸಿಗ್ತೀರಾ ಅಂದಿದ್ರು. ಹೀಗಾಗಿ 2 ಲಕ್ಷ ಹಣ ತಗೊಂಡು ಬಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೀಗ ಈ ಎಲ್ಲ ಬೆಳವಣಿಗೆ ಬಗ್ಗೆ ಸ್ವತಃ ರಕ್ಷಿತಾ ಅವರೇ ಮಾತನಾಡಿದ್ದಾರೆ. ನಾನು ಯಾವುದೇ ಹಣ ಪಡೆದಿಲ್ಲ, ಆದ್ರೂ ಹೀಗೆ ಮಾತನಾಡ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ಇವತ್ತು ಲಕ್ಷ ಗೆದ್ದಿರೋ ಕುಬೇರೆ. ಇಷ್ಟು ದಿನ ಬರೀ ಯೂಟ್ಯೂಬ್ ಮೂಲಕ ಮಾತ್ರ ಹಣ ಸಂಪಾದನೆ ಮಾಡ್ತಾ ಇದ್ರು. ಈಗ ಹಣದ ಮೂಲ ರಕ್ಷಿತಾರನ್ನ ಹುಡ್ಕೊಂಡ್ ಬರ್ತಾ ಇದೆ. ಮೇಲಿಂದ ಮೇಲೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರೋ ರಕ್ಷಿತಾ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. 1 ವಾರ ಆಗೋದ್ರೊಳಗೆ ಲಕ್ಷ ಹಣ ನೋಡ್ತಾ ಇದ್ದಾರೆ. ಇದೆಲ್ಲವೂ ಸಾಧ್ಯ ಆಗಿದ್ದು ಬಿಗ್ ಬಾಸ್ನಿಂದ. ಈಗಾಗಲೇ ರಘು ಜೊತೆ ಸೇರ್ಕೊಂಡು ಹೊಸದೊಂದು ರೆಸ್ಟೋರೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡ್ತಿದ್ದಾರೆ. ಹೀಗೆ ದಿನದಿಂದ ದಿನಕ್ಕೆ ರಕ್ಷಿತಾ ಚಾರ್ಮ್ ಬದಲಾಗ್ತಾ ಇದೆ. ಎಲ್ಲೋ ಒಂದು ಹಳ್ಳಿಯಲ್ಲಿ ಬ್ಲಾಗ್ ಮಾಡ್ತಾ ಇದ್ದ ರಕ್ಷಿತಾ ಈಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗಿದ್ದಾರೆ. ಇದರ ಮಧ್ಯೆ ವರ್ತೂರ್ ಸಂತೋಷ್ ಅವರು 2 ಲಕ್ಷ ಕೊಟ್ಟಿದ್ದಾರೆ. ಅವರ ಬಳಿ ಹೋಗಿ ಹಣ ಇಸ್ಕೊಂಡು ಬಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿ ಕೇಳಿ ರಕ್ಷಿತಾ ಬೇಸರ ಹೊರ ಹಾಕಿದ್ದಾರೆ. ವರ್ತೂರ್ ಸಂತೋಷ್ ಅವರು ನನಗೆ ಫೋನ್ ಮಾಡಿದ್ದು ಸತ್ಯ, ಆದ್ರೆ ನಾನು ಅವರ ಮನೆಗೆ ಹೋಗ್ಲಿಲ್ಲ. ಅವರು ನನಗೆ ಹಣ ಕೊಡ್ತೀನಿ ಅಂದಿದ್ದಾರೆ. ಹೀಗಾಗಿ ಒಂದಿನ ಅವ್ರ ಮನೆಗೆ ಹೋಗ್ತೀನಿ, ಖಂಡಿತವಾಗಿ ಹಣ ಇಸ್ಕೊಂಡು ಬರ್ತೀನಿ, ಅವರೇ ಕೊಡ್ತೀನಿ ಅಂದಿದ್ದಾಗ ನಾನ್ ಯಾಕೆ ಬೇಡ ಅನ್ನಲಿ ಅಂದಿದ್ದಾರೆ. ಇದರ ಬೆನ್ನಲ್ಲೇ ಇನ್ನೂ ಒಂದು ಸುದ್ದಿ ಹರಿದಾಡ್ತಾ ಇದೆ. 2 ಲಕ್ಷ ಹಣದ ಬದಲಿಗೆ ಹಸು ಕೇಳ್ತಾರೆ ಅನ್ನೋ ಸುದ್ದಿ ಇದೆ. ಯಾಕಂದ್ರೆ ಬಿಗ್ ಬಾಸ್ ವೇದಿಕೆ ಮೇಲೆ, ಅದು ಕಿಚ್ಚ ಸುದೀಪ್ ಅವರ ಮುಂದೆ ನಾನು ಗೆದ್ದ ಹಣದಿಂದ ಹಸು ತಗೋತೀನಿ ಅಂತ ಉದ್ದುದ್ದ ಡೈಲಾಗ್ ಹೊಡಿತಿದ್ರು. ಆದ್ರೆ ಆಮೇಲೆ ನೋಡಿದ್ರೆ ಹಸು ತಗೊಳ್ಳೋದ್ ಬಿಟ್ಟು 20 ಲಕ್ಷದ ಬಂಗಾರ ತೆಗೆದುಕೊಂಡು ಬಂದಿದ್ದಾರೆ. ಈ ಬಗ್ಗೆ ದೊಡ್ಡ ಸುದ್ದಿಯೂ ಆಯ್ತು. ಹೀಗಾಗಿ ಈಗ ವರ್ತೂರು ಕೊಡೋ ದುಡ್ಡಲ್ಲಿ ಹಸು ಕೊಡಿ ಅಂತಾರೆ ಅನ್ನೋ ಟಾಕ್ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.